ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ, ಸೌಂದರ್ಯ ರಾಜ, ಕರ್ನಾಟಕ ಸಿಂಹ, ಕರ್ನಾಟಕ ರತ್ನ. ನಾವು ಚಿಕ್ಕದ್ರಿಂದ ಅವರ ಅಭಿಮಾನಿ. ರೀಮೇಕ್ ಸಿನಿಮಾ ಅಂತ ಅಂತಾರೆ. ರೀಮೇಕ್ ಸಿನಿಮಾಗೆ ಈ ತರ ಅಬ್ಬರ ಇನ್ಯಾವ್ದಾದ್ರು ಸಿನಿಮಾಗ್ ಇದೆಯಾ ಅಂತ ತೋರಿಸಿ. ಹಾವುಗಳಿಗೆ ಹಾವು, ನಾಗರಾವು, ಸಿಂಹಗಳಿಗೆ ಸಿಂಹ, ಸಾಹಸ ಸಿಂಹ, ಅಭಿಮಾನಿಗಳಿಗೆ ರಕ್ಷಕ, ಆಪ್ತ ರಕ್ಷಕ, ಕೋಟಿಗೊಬ್ಬ ಮತ್ತೆ ತೆರೆ ಮೇಲೆ 25 ವರ್ಷದ ನಂತರ ಬಂದಿದೆ. ಇದು ಮತ್ತೆ ನೋಡ್ತಾ ಇದ್ದೀನಿ, ನನ್ನ ಭಾಗ್ಯ ಅನ್ಕೊಳ್ತೀನಿ. ನಮ್ಮ ತಾತನ ಕಾಲ ಶುರು ಆಗಿರೋ ಕ್ರೇಜು, ನಮ್ಮ ತಾತ ಮೊಮ್ಮಕ್ಕಳಾಗಿದ್ರು ನಿಂತಿಲ್ಲ. ಇಂಥ ಇದು ದೃಶ್ಯ ನೋಡಿದ್ರೆ ಅದ್ಭುತವಾದದ್ದು. ಕರ್ನಾಟಕಕ್ಕೆ ಒಬ್ಬನೇ ಸಿನಿಮಾ, ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಯಾರೋ ಒಬ್ಬ ಲೈವಲ್ಲಿ ಹೇಳಿದ್ದ ಪಿಕ್ಚರು ಅಷ್ಟರಲ್ಲೇ ಅಂತ. ಅವ್ನು ಬಂದು ನೋಡ್ಲಿ ಪಿಕ್ಚರು. ಅಣ್ಣವ್ರ ಪಿಕ್ಚರ್ ಸಿಂಹನೇ, ಕನ್ನಡ ಸಿಂಹ, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಗಂಡನ ಗಂಡ ವೀರ ಪ್ರಚಂಡ, ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಕನ್ನಡ ಸಿಂಹನಿಗೆ, ವಿಷ್ಣು ಸಿಂಹ. ಸೂಪರ್ ಆಗಿದೆ ಮೇಡಮ್. ಪ್ರಿಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಭಿಮಾನ ಕ್ರೇಜ್ ಚೆನ್ನಾಗಿದೆ, ಸಖತ್ತಾಗಿದೆ. ನೀನು ಕನ್ನಡ ಫಿಲಮ್ಸ್ ಯಾವುದು ಹೊಸ ಬರ್ತಾ ಇಲ್ಲ. ಹಳೆ ಫಿಲಮ್ಸ್ ರಿಲೀಸ್ ಮಾಡಿ ನಾವು ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು. ಹೌದು, ಅಷ್ಟೇ. ಹೊಸ ಫಿಲಮ್ಸ್ ದಾದನ್ ಬಗ್ಗೆ ದಾದನ್ ಎವರ್ ಗ್ರೀನ್. ಅವ್ರೇನು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ. ಸೂಪರ್. ಸಾಹಸಿಂಹ ವಿಷ್ಣುವರ್ಧನ್ ಅವರು ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ನು ಅಷ್ಟೇ. ಆ ಥರ ಫೈಟು ಕನ್ನಡದಲ್ಲಿ ಆ ಥರ ಹೊಡೆದಿಲ್ಲ. ಸಾಹಸಿಂಹ ಬಿಟ್ಟರೆ ಇದೇನೆ. ನಾವು ಯಾಕಂದರೆ ಅವ್ರ ಅಭಿಮಾನಿ. ನಾವು ಎಷ್ಟೋ ವರ್ಷ ಆಗಿತ್ತು ನೋಡಿ ಪಿಕ್ಚರೇ ಬಿಟ್ಬಿಟ್ಟಿದ್ದು. ಇದೇ ಪಿಕ್ಚರು ರಿಲೀಸು ಅಂತ ಬಂದಿರೋದು. ಪಿಕ್ಚರೇ ಬಿಟ್ಬಿಟ್ಟಿದ್ದೀವಿ. ವಿಷ್ಣುವರ್ಧನ್ ಪಿಕ್ಚರ್ ಬಿಟ್ಟು ನಾವು ನೋಡಲ್ಲ. ಯಾಕಂದರೆ ನೋಡಿ, ನಾವು ವಿಷ್ಣುವರ್ಧನ್ ಭಕ್ತರು, ನಾವು ಅಣ್ಣವ್ರ ಅಭಿಮಾನಿ. ನಾವು ಪಿಕ್ಚರೇ ನೋಡೋದು ಬಿಟ್ಬಿಟ್ಟಿದ್ದೀವಿ. ಹೇಳಿ ಮೇಡಮ್, ನೀವೇ ಹೇಳಬೇಕು, ಹೇಗಿದೆ ಸಿನಿಮಾ? ಹೌದು ಮೇಡಮ್, ನಾವು ಅವ್ರು ಇರುವಾಗಲೇ ಅವ್ರ ಮುಂದೆ ಈ ಥರ ಇದ್ದವ್ರು. ಹೌದು, ಅವ್ರ ಜೊತೆ ಇದ್ದಾಗಲೇ ಅವರು ಈ ಥರ ಒಂದು ಹುಟ್ಟಿದಬ್ಬ ಇತ್ತು ಕುಣಿಗಲಲ್ಲಿ. ಅವ್ರು ಇದೇ ಥರ ವೈಟ್ ಬಂದಿದ್ದು. ನಾವು ಅದೇ ಥರ ಅಲ್ಲಿ ಹೋಗಿದ್ದು ಹುಟ್ಟಿದಬ್ಬಕ್ಕೆ ಕುಣಿಗಲ್ಲಿ. ಚೆನ್ನಾಗಿ ಮಾತಾಡ್ತಾರಲ್ಲ ಎಲ್ಲ ಅಭಿಮಾನಿ ಬಂದು ನೋಡ್ತಾ ಇದ್ದಾರೆ. ಎಲ್ಲ ಕನ್ನಡ ಜನಗಳು ಬಂದು ನೋಡ್ಬೇಕು ಸಿನಿಮಾನ. ಇದು ಸಿನಿಮಾ ಅಲ್ಲ, ಇದು ಪ್ರತಿಯೊಬ್ಬರ ಒಂದು ಜೀವನದ ಒಂದು ಅಧ್ಯಾಯ ಅಂತ ಕೂಡ ಹೇಳೋದು ತಪ್ಪಾಗಲ್ಲ. ಯಾಕಂದರೆ ಇಂಥ ಒಂದು ಸಿನಿಮಾ ಮತ್ತೆ ಮಾಡೋಕ್ಕಾಗಲ್ಲ, ಮತ್ತೆ ಮಾಡೋಕ್ಕೂ ಆಗಲ್ಲ. ಕನ್ನಡ ಚಿತ್ರರಂಗದಲ್ಲಾಗಲಿ, ಭಾರತ ಚಿತ್ರರಂಗದಾಗಲಿ, ಅಥವಾ ವಿಶ್ವ ಚಿತ್ರರಂಗ ಆಗಲಿ, ಇವ್ರದ್ದೇ ಒಂದು ಸಾಹಸ ಮಾಡೋ ವ್ಯಕ್ತಿ ಇದುವರೆಗೂ ಹುಟ್ಟಿಲ್ಲ. ಆದರೂ ಮಾಡಿಲ್ಲ ಯಾರು. ಆಗಿನ ಕಾಲದ ಹೀರೋಗಳಿರ್ಬೋದು, ಈಗಿನ ಕಾಲದ ಹೀರೋಗಳಿರ್ಬೋದು. ಅದು ಯಾವ ಹೀರೋಗಳು ಈ ಥರ ಒಂದು ಸಾಹಸಗಳು ಮಾಡಿದಾರಾ? ನೋಡೋಕ್ಕಲ್ಲ. ಇವರು ಕೋಟಿಗೊಬ್ಬ, ಇವರೇ ವಿಶ್ವಗೊಬ್ಬರೇ ವಿಷ್ಣುವರ್ಧನ್ ಇವರು. ಈ ಸಿನಿಮಾದ ಹೇಳ್ತೀನಿ, ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಅದೇ ಕೊಳ್ಳಿ ಕೆಡ್ತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಅದೇ ಕೊಳ್ಳಿಲೆ ಕೈ ಬಿಟ್ಬಿಡ್ತಾನೆ. ಇದು ಡೈಲಾಗ್ ಆಯಿತು. ಪ್ರತಿಯೊಬ್ಬರು ಜೀವನದ ಒಂದು ಅಂಗ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 5 ವರ್ಷದ ಹಳೇ ನೆನಪುಗಳೇ ಕರ್ಕೊಂಡು ಹೋಗಿದ್ದೀವಿ ಸಿನಿಮಾಗೆ. ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದಗಳು. ಸೂಪರ್ ಮೇಡಮ್, ಹಳೆ ಪಿಕ್ಚರ್ ಮತ್ತೆ ನೋಡೋಣ. ಸೂಪರ್ ಆಗಿದೆ ಫಿಲಮ್. ಚಂದ್ರ 25 ವರ್ಷದಿಂದ ಎಲ್ಲ ನೋಡಿ ಫ್ರೆಂಡ್ಸು, ಮತ್ತೆ ನೋಡ್ತಾ ಇದ್ದೀವಿ. ನಾಡಿಗೆ ಕೋಟಿ ಸಿಂಹ, ನಾಡಿಗೆ ಒಂದೇ ಸಿಂಹ ವಿಷ್ಣು ಮಹಾರಾಜ್ಗೆ. ಮತ್ತೆ 100 ಡೇಸ್ ಆಗ್ತದೆ ವಿಷ್ಣುವರ್ಧನ್ ಫಿಲಮ್. ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿಯಿಂದ ದಾದರ್ ಫಿಲಮ್ ನೋಡಕ್ ಬಂದಿದ್ದೀನಿ. 4 ಶೋ ನೋಡ್ಕೊಂಡು ಹೋಗ್ತೀನಿ. ವಿಷ್ಣುವರ್ಧನ್ ಎಲ್ಲರ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ. ಅವ್ರಿನ್ನೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಜೀವಂತವಾಗಿದ್ದಾರೆ. ಸಿನಿಮಾ ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ. ವಿಷ್ಣುವರ್ಧನ್ ಹುಟ್ಟಿದ್ರೆ ಇಂಥ ಒಳ್ಳೆ ವ್ಯಕ್ತಿ ಹುಟ್ಟಬೇಕು, ಮೋಸ್ಗಾರು ಹುಟ್ಟಬಾರ್ದು. ಅದಕ್ಕೆ ಹೇಳೋದು ಯಾವ ಸಿನಿಮಾ ಅಂತ. ಯಾವತ್ತು ಹುಟ್ಟಿದ್ರೆ ಇಂಥ ವ್ಯಕ್ತಿ ಹುಟ್ಟಬೇಕು, ಮತ್ತೆ ಹುಟ್ಟಿ ಬರಬೇಕು. ನಮ್ಮ ಮೋಸ್ಗಾರು ಹುಟ್ಟಬಾರ್ದು. ಯಾವತ್ತು ಮೋಸ ನಾವು ಯಾವತ್ತು ಮಾಡ್ತೀವಲ್ಲ, ಅವರು ಕೊನೆಗಾಲದಲ್ಲಿ ಹಾಳಾಗೋಯ್ತಾರೆ. ಒಳ್ಳೇದು ಮಾಡಿದವ್ರಿಗೆ ಕೊನೆಗಾಲದಲ್ಲಿ ಕೈ ಹಿಡುತ್ತೆ. ಅದು ನಮ್ಮ ಬಾಸ್ ಹೇಳಿರೋದು. ಡನ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕ್ರೇಜ್ ಏನಿದೆ ಅಂತ ನೋಡಿದ್ದೀರಾ? ರಿಲೀಸ್ಗೆ ಇಷ್ಟ
ಏನಕ್ಕೋಸ್ಕರ ಅಂದರೆ ನಾವು ಕಷ್ಟ ಬಿದ್ದು ಮಾಡ್ತಾ ಇರೋದು ಇದು. ನಾವು ಒಂದು ವಾರದ 2 ವಾರದಿಂದನೂ ಕಷ್ಟ ಬೀಳ್ತೇನೆ ಮಾಡ್ತಾ ಇರೋದು. ನೈಟ್ ಹಂಗೆ ಮನೆಗೆ ಹೋಗಿಲ್ಲ ನಾವು, ಎಲ್ಲ ಇಲ್ಲೇ ಮನಿಕೊಂಡು ಗಿನಿಕೊಂಡು ಆಟೋದ ಮನಿಕೊಂಡು ಮಾಡ್ತಾ ಇರೋದು ನಾವು ಇವತ್ತು ಹೇಳ್ಬೇಕು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನಮ್ಮ ಹಬ್ಬ ದಸರಾ ಹಬ್ಬ ಬಂದಿರ್ಬೋದು, ಯುಗಾದಿ ಹಬ್ಬ ಬಂದಿರ್ಬೋದು, ಸಂಕ್ರಾಂತಿ ಬಂದ್ಬಿಟ್ಟು ಯಾವುದೇ ಹಬ್ಬ ಬಂದಿರ್ಬೋದು, ಆದರೆ ನಾವು ಇದೊಂದು ಹಬ್ಬನ ಆಚರಿಸ್ತೀವಿ. ಏನಂದರೆ ವಿಷ್ಣುವರ್ಧನ್ ಫ್ಯಾನ್ಗಳು ಇವತ್ತಿಗೂ ಮೇಡಮ್ ಅವರೇ ಯಾವುದೇ ಪಿಕ್ಚರ್ ಬಂದಿರಲಿ, ಯಾರೇ ಇರಲಿ, ಏನೇ ಮಾಡಿರಲಿ, ಯಾವುದೇ ಒಂದು ಹೀರೋಗಳು ಬರ್ದಿರ್ಬೋದು, ಏನೇ ಇರ್ಬೋದು, ಒಂದು ಹೆಸರು ಮಾಡಿರ್ಬೋದು, ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಬಟ್ ನಮ್ಮ ಖುಷಿ, ಏನೇ ಹೆಸರು ಮಾಡಿದ್ರು ಖುಷಿ. ಆದರೆ ನಾವು ಇರೋದಂತ ನಮ್ಮ ಸಿಂಹನ, ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿನ ಸತ್ತಿದ್ದಾರೆ ಅಂತ ಅನ್ಕೊಳ್ಳಲ್ಲ, ಬದುಕಿದ್ದಾರೆ ಅಂತಾನೆ ಅನ್ಕೊಳ್ಳಲ್ಲ. ಅವ್ರು ಇರೋದಂತ, ನಾವು ಇರೋದಂತ ನಮ್ಮ ಹೃದಯದಲ್ಲಿ ಇದ್ದಾರೆ ಅವರು. ಸತ್ತಿಲ್ಲ. ಹಳೆ ಪಿಕ್ಚರ್ಗಳನ್ನ ವಿಸಿಟ್ ಮಾಡ್ತಿದ್ರೆ ಇದೇ ಥರನೇ ಹಬ್ಬ ಮಾಡ್ತೀವಿ, ಇರೋದಂತಾನೆ ಹಬ್ಬ ಮಾಡ್ತೀವಿ. ನಾವು ಸತ್ತಬೇಕು, ನನ್ನ ಮಕ್ಕಳು ಬೆಳಿಬೇಕು, ಅವಾಗಲೂ ಅವ್ರು ಹಬ್ಬ ಮಾಡ್ತಾರೆ. ಇವತ್ತು ಒಂದು ಹೆಣ್ಣಿಗೆ ಒಂದು ಗೌರವ, ಒಂದು ಮರ್ಯಾದೆ, ಒಂದು ಸ್ಥಾನ ಕೊಟ್ಟಿರೋದು ಇವತ್ತು ನಮ್ಮ ಭಾಷೆಗೆ ಇಲ್ಲೇ ಇಲ್ಲ, ಮಾರ್ಕೆ ಇಲ್ಲ ಅವ್ರಿಗೆ. ಯಾವಾಗಿರೋ ರಾಂಗೆ ಅವರು ಬರ್ತಾ ಇರೋದು ಹಂಗೆ ರಾಕೆಟ್ ಹೋದಂಗೆ ಮುಂದೆನೂ ಹೋಗ್ತಾ ಇರ್ತಾರೆ. ಅವ್ರ ಹಳೆ ಪಿಕ್ಚರ್ ಯಾವುದೇ ಬರ್ರಿ ಇದೇ ಥರ ಹಬ್ಬ ಮಾಡ್ತಾ ಇರೋದೇ ನಾವು. ಯಾವುದೇ ಹೀರೋ ಬರಲಿ, ಹೆಸರು ಮಾಡಿ ಖುಷಿ, ಹೆಸರು ತಗೊಳ್ಳಿ ಖುಷಿ. ಇವಾಗಿರೋ ಹೀರೋಗಳು ಒಳ್ಳೆ ಪಿಕ್ಚರ್ಗಳು ಮಾಡಲಿ, ಆದರೂ ನಮಗೆ ಖುಷಿ. ಆದರೆ ನಮ್ಮ ಅಪ್ಪಾಜಿ ವಿಷ್ಣುವರ್ಧನ್ ಪಿಕ್ಚರ್ಗಳು ಬಂದರೆ ಅದು ಗೌರ್ಮೆಂಟ್ ಹಬ್ಬ ನಾವು ಮಕಾಬ ಮಾಡ್ತೀವಿ. ಆದರೆ ನೆಕ್ಸ್ಟ್ ಟೈಮ್ ಮಾಡೋದೇ ನಾವು ವಿಷ್ಣುವರ್ಧನ್. ನಾನು ಬೆಂಗಳೂರವರೇ. ಸ್ಪೆಷಲ್ ಟ್ರೈನಿಂಗ್ಗೋಸ್ಕರವಾಗಿ ನಾನು ಒಂದು ಪೊಲೀಸ್ ಸ್ಪೆಷಲ್ ಟ್ರೈನಿಂಗ್ಗೋಸ್ಕರ ಡೆಲ್ಲಿ ಹೋಗಿದ್ದೆ. ಈ ಸಿನಿಮಾಗೋಸ್ಕರ ನಾನು ಇವತ್ತು ಬೆಳಗ್ಗೆ ಫ್ಲೈಟಲ್ಲಿ ಬಂದಿದ್ದೀನಿ. ನಾನು ಇವಾಗಿಂದಲ್ಲ, ಮೊದಲಿಂದ ಚಿಕ್ಕ ವಯಸ್ಸು ನನಗೆ ಬುದ್ಧಿ ಬಂದಾಗಿಂದ ಅಣ್ಣವ್ರ ಅಭಿಮಾನಿ. ವಿಷ್ಣುವರ್ಧನ್ ಸಿನಿಮಾಗೋಸ್ಕರ ಇವತ್ತು ರಿಲೀಸ್ ಆಗ್ತದೆ ಅಂತೇಳಿ ಬೆಳಗ್ಗೆ ಬಂದಿದ್ದೀನಿ. ಕನಿಷ್ಠ ಪಕ್ಷ 3 ಶೋ ಆದರೂ ನಾನು ನೋಡಲೇಬೇಕು. ಖಂಡಿತ 5 ನೋಡಬೇಕನ್ನೋ ಆಸೆ ಇದೆ. ಸಾಧ್ಯವಾದರೆ 3 ಶೋ ಅಂತ ನೋಡ್ತೀನಿ ಖಂಡಿತವಲ್ಲ. ಈ ಸಿನಿಮಾಗೋಸ್ಕರನೇ ಬಂದಿದ್ದೀನಿ, ಬೇರೆ ಏನಕ್ಕೂ ಇಲ್ಲ. ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕೋಟಿಗೊಬ್ಬ ಸಕ್ಸಸ್ ಆಗಿದೆ. ಮಾರ್ನಿಂಗ್ ಶೋ, ಬ್ಯಾಟಿ 2 ಶೋಟೌಟ್ ಆಗಿದೆ ಮೇಡಮ್. ನೋಡಿ, ಯಾವ ಒಂದು ಅಭಿಮಾನಿಗಳು ಸಿಹಿ ಆಗ್ತಾ ಇದ್ದಾರೆ, ನಮ್ಮ ಯಜಮಾನ್ ಅಭಿಮಾನಿಗಳು ಸಿಹಿ ಆಗ್ತಾರೆ, ಬಿರಿಯಾನಿ ಆಗ್ತಾ ಇದ್ದಾರೆ. ಸಾಧಕ್ಕೆ ಮೇಡಮ್ ಅವರ ಒಂದು ಹಾವಭಾವಗಳು ನೋಡಿಕೊಂಡು, ಯಜಮಾನ ಒಂದು ಏನು ಕ್ಯಾರೆಕ್ಟರ್ ನೋಡ್ಕೊಂಡು ನಾವು ಬರ್ತಾ ಇರೋದು, ಈಗಲೂ ಹಂಗೆ ಬದುಕ್ತಾ ಇರೋದು ನಾವು. ನಮ್ಮ ಅಂಥ ಒಂದು ಯಜಮಾನ ಪಡೆದಂತಪ್ಪ ಅಂತ ಅವರು ಕೋಟಿಗೊಬ್ಬರು ಮೇಡಮ್ ಹೇಳ್ಬೇಕಾದ್ರೆ ನಾವು ಆಡಬೇಕು ಮೇಡಮ್. ನಿಮಗೆ ಯಾವ ಆಡಬೇಕು? ಜಾತ್ರೆ ಇದೆ ಮೇಡಮ್, ಮಿಸ್ ಮಾಡಬೇಡಿ ನೀವು. ಭಾನುವಾರ ಯಾರು ಎಲ್ಲ ಕರ್ಕೊಂಡು ಜಾತ್ರೆ ಇದೆ, ಇಲ್ಲಿ ಜಾತ್ರೆ ಇದೆ. ಎಲ್ಲರಿಗೂ ನಮಸ್ತೆ. ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಶುಭಾಶಯ, ಸ್ವೀಟ್ ಬಂದು ಶುಭಾಶಯ. ಒಳ್ಳೇದಾಗಲಿ ನಮ್ಮ ಚಿತ್ರತಂಡಕ್ಕೆ. ನಾವು 20 ಜನ ಅಡ್ವೊಕೇಟ್ ಮಾಡಿ ಬಂದಿದ್ದೀವಿ. ಕೋಟಿ ರಜಾ ಹಾಕಿ ಬಂದಿದ್ದೀವಿ. ಎಲ್ಲರೂ ಬನ್ನಿ, ಒಟ್ಟಿಗೆ ಫಿಲಮ್ ನೋಡೋಣ. ಸರ್ ನೋಡಿ, ಇವತ್ತು ವಿಷ್ಣು ಸಮಾಧಿ ಇಲ್ಲ ಅಂತ ಹೇಳ್ತಾರೆ. ಸರ್ ದೇವ್ರಿಗೆ ಸಮಾಧಿ ಇದೆಯಾ? ಗುಡಿ ಇದೆ ಅಷ್ಟೇ. ದೇವರು ಸಮಾಧಿ ಇಷ್ಟಪಡಲ್ಲ. ವಿಷ್ಣು ಸರ್ ಇಸ್ ಎ ಗಾಡ್ ಕ್ರಿಯೇಟೆಡ್ ಸನ್. ಸಮಾಧಿ ಬೇಡ. ಅವರು ನಮ್ಮ ಹೃದಯದಲ್ಲಿದ್ದಾರೆ. ಎಂಟೈರ್ ವರ್ಲ್ಡ್ ವೈಸ್ ವಿಷ್ಣು ಫ್ಯಾನ್ಸ್ ಹೃದಯದಲ್ಲಿದ್ದಾರೆ. ಸಮಾಧಿ ಬೇಕಾಗಿಲ್ಲ.
ಯಾರೇ ಅಭಿಮಾನಿಗಳು ಇದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೃದಯದಲ್ಲಿ ನೀವು ಇಟ್ಕೊಳ್ಳಿ, ವಿಷ್ಣು ಸರ್ನ ಇಟ್ಕೊಳ್ಳಿ ಅಷ್ಟೇ. ಇಟ್ಸ್ ಮೈ ರಿಕ್ವೆಸ್ಟ್. ಇಟ್ಸ್ ಎ ಗಾಡ್ ಕ್ರಿಯೇಟೆಡ್ ಸನ್, ದಟ್ಸ್ ಆಲ್. ಇವತ್ತು ಇಷ್ಟು ಜನ ಬಂದಿರಲ್ಲ, ಹೇಗಿತ್ತು ಇದು ಎಲ್ಲ ಪ್ರಿಪರೇಷನ್? ಮೇಡಮ್, ಇದು ಹಬ್ಬ, ಕೋಟಿಗೊಬ್ಬ ಹಬ್ಬ. ಇದು ಯುಗಾದಿ, ದೀಪಾವಳಿ, ಗಣೇಶ ಎಲ್ಲ ಫೆಸ್ಟಿವಲ್. ಒನ್ ಫೆಸ್ಟಿವಲ್ ಕಮ್ಸ್ ಇನ್ ದಿಸ್ ಟೈಮ್. ದಟ್ಸ್ ಆಲ್. ಕೋಟಿಗೊಬ್ಬಗಾಗಿದೆ. ಒಂದು ಹಾಡು ಹೇಳಿ ಹಾಗಂದ್ರೆ 3 ಜನ ಸೇರ್ಕೊಂಡು ವಿಷ್ಣುದಾದದು. ನಮ್ಮ ಭಾಷೆ ಹೇಳ್ತಾರೆ, ಆರ್ಕೆಸ್ಟ್ರಾ ಸಿಂಗರು, ನೀವು ತೋರಿಸ್ತೀರಾ? ಇವರು ಆರ್ಕೆಸ್ಟ್ರಾ ಸಿಂಗರು. ಮೇಡಮ್, ಅವನ್ನ ಹೋಲ್ಸೋಕ್ಕಾಗಲ್ಲ. ಅವರು ಎಲ್ಲರಿಗಿಂತ ಫ್ರೆಂಡ್ಸ್ ದೇವರವರು. ನಮ್ಮ ಸಾರ್ ಹೇಳಿದಂಗೆ ಅವರಿಗೆ ಸಮಾಧಿ ಇಲ್ಲ ಅಂತ ಎಲ್ಲ ಹೇಳ್ಬೋದು, ಬೇಡ. ಬಟ್ ದೇವ್ರಿಗಿಲ್ಲ, ಅವ್ರಿಗಿದೆ. ಬಟ್ ಅಂದರೆ ಎಲ್ಲ ಹೃದಯದಲ್ಲಿ ಅವರು ಇದ್ದಾರೆ. ಅದೊಂದು ಸಾಕು, ಗಾಡ್ ಗಿಫ್ಟ್. ಅವ್ರ ಥರ ಯಾರು ಬರಲ್ಲ. ದಟ್ ಈಸ್ ಗ್ರೇಟ್ ಮೇಡಮ್. ಒಂದು ಹಾಡು ಹೇಳಿ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲಿಷ್ ಯಾಕಾಡ್ತಿ ಎಂದು ಕನ್ನಡ ಮಾತಾಡ್ತಿ, ಈ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಗಾಳಿ, ಕನ್ನಡ ಗಣ್ಣ, ಎಂತ ಚಂದಾನೋ ಗೊತ್ತೇನೆ ಶ್ರೀಮತಿ, ಯಾಕೆ ಈ ತರ ಅನುಕರಣೆ ಮಾಡುತ್ತಿ, ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ, ಕಲಿಸೋರ್ಕೆ ಬಂದೇನ ಕನ್ನಡದ ಭೂಪತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲಿಷ್ ಯಾಕಾಡ್ತಿ ಎಂದು ಕನ್ನಡ ಮಾತಾಡ್ತೀಯ. ದೇವರಿಗೆ ನಮಸ್ಕಾರ, ನಮ್ಮ ಸಾಹೇಬರಿಗೆ ನಮಸ್ಕಾರ, ವಿಷ್ಣು ಸಾರಿಗೆ ಅಭಿಮಾನಿಗಳು ಸಮಾಧಿನ ನೋವು ಮಾಡ್ಕೊಬಾರ್ದು. ಏನಕ್ಕೆ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ದೇವ್ರು ಕೊಟ್ಟ ವರ, ಅದಕ್ಕೆ ಅವ್ರಿಗೆ ಈ ಥರ ತೊಂದರೆ ಆಗಿದೆ. ಏನಕ್ಕೆ ಆಯಿತು ಅಂದರೆ ಅದು ದೇವ್ರು ಕೊಟ್ಟ ವರ, ಅದಕ್ಕೆ ಅವ್ರಿಗೆ ಸಮಾಧಿ ಇಲ್ಲ. ಬೇರೆಯವ್ರಿಗೆ ಸಹ ಸಮಾಧಿ ಇದೆ, ಬೇರೆಯವ್ರಿಗೆ ಸಮಾಧಿ ಇದೆ, ಇವ್ರು ಸಮಾಧಿ ಇಲ್ಲ. ಇವರು ದೇವ್ರ ಥರ, ಬಾಸ್ ಸಮಾಧಿ ಇಲ್ಲ. ಅದಕ್ಕೆ ಇವರು ದೇವ್ರ ಥರ ನಾವು ಮಾಡೋದು. Yes, always in my heart. ಡಾಕ್ಟರ್ ವಿಷ್ಣುವರ್ಧನ್ಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರಸಾರ ಮಾಡಲೇಬೇಕು. ಯಾವ ಟಿವಿ? ಈ ಮಾಯೆ ಅಂತ ಒಂದು ಚಾನಲ್ ಇದೆ, ಅದ್ರಲ್ಲಿ ಬರುತ್ತೆ ನೋಡಿ ಬೇಕಾದ್ರೆ. ಜಿ ಈ ಮಾಯೆ. ಅರ್ಥನೇ ಆಗ್ತಾ ಇಲ್ಲ. 10 ವರ್ಷದಿಂದ ಸಾಹಸ ಸಿಂಹ ಅಭಿಮಾನಿ ನಾನು. ನನ್ನ ಮಾತೃಭಾಷೆ ತಮಿಳು, ನಾವು ಓದಿರೋದು ಕನ್ನಡ. ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸಹೋದರ ಸವಾಲಿಂದ ಹಿಡಿದು ಪಿಕ್ಚರ್ ನೋಡ್ತಾನೆ ಇದ್ದೀನಿ. ಅವ್ರಿಗೆ ಕಷ್ಟ ಕೊಡ್ತಾನೆ ಅವರೇ, ಅವ್ರು ಅನುಭವಿಸೋದ್ರಂತ ಅನುಭವಿಸೋರೆ. ಆದರೆ ಇವತ್ತು ಎತ್ತವ್ರೆ ಎಲ್ಲ ಜನಗಳು. ಅವರ 10 ವರ್ಷ 15 ವರ್ಷ ಆಯ್ತು ಸತಿ. ಇವಾಗ ಅವರು ಜನಗಳು ಎತ್ತವ್ರೆ. ಅದಕ್ಕೂ ಮುಂಚೆ ನಾವಿತ್ತು. ನನಗೆ ವಯಸ್ಸು 60 ಆಗೋಯ್ತು. ನನ್ನ ಹತ್ರ ಏನೂ ಇಲ್ಲ, ಹಣ ಇಲ್ಲ, ಬಲ ಇಲ್ಲ. ಆದರೆ ಅವ್ರಿಗೆ ಗ್ರೇಟ್ ಕೊಡ್ತಾವ್ರೆ ಅಂದರೆ ಈಗ ವಿವೇಕಪುತ್ರ ಶ್ರೀನಿವಾಸ ಅವ್ರು ಬಂದಿದ್ರು. ವಿವೇಕಪುತ್ರ ಶ್ರೀನಿವಾಸ ನಾನು ನಮಸ್ಕಾರ ಅಂದೆ. ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದೆ. 500 ರೂಪಾಯಿ ಕೊಟ್ಟರು ಮೇಡಮ್. ₹500 ಕೊಟ್ಟರು. ಗ್ರೇಟ್. ಊಟ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗು. ಊಟ ತಿನ್ನೋಕ್ಕಾಗಿಲ್ಲ, ರಶ್. ನನ್ನ ಫ್ರೆಂಡ್ಗಳೇ ಊಟ ಹಾಕ್ತಾ ಇರೋದು, ಕ್ಯೂವಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ ಕೇಳಿ, ದಾದಾ ಇದು ಹಿಂದಿ ಪಿಕ್ಚರ್ ಬಂದಿತ್ತು ಒಂದು, ದಾದಾ ಅಂತ ಒಂದು ವಿಷ್ಣುವರ್ಧನ್ ಅವ್ರದ್ದು, ಪೊಲೀಸ್ ಮತ್ತು ದಾದಾ. ಅದು ಹಿಂದಿಲಿ ರಿಲೀಸ್ ಆಗಿತ್ತು, ಡೆಲ್ಲಿಲಿ ಇದ್ದೆ ಅವಾಗ. ಇನ್ಸ್ಪೆಕ್ಟರ್ ಧನುಷ್ ಅಂತ ರಿಲೀಸ್ ಆಯಿತು. ಏನು ಪೊಲೀಸ್ ಅವರು, ಕ್ರೈಮ್ ಅವರು, ಇನ್ಸ್ಪೆಕ್ಟ್ರು ಎಲ್ಲ ನೋಡಿದ್ರು. ಪೊಲೀಸ್ ಮತ್ತು ದಾದಾ ಅಂತ, ಇನ್ಸ್ಪೆಕ್ಟರ್ ಧನುಷ್ ಅಂತ ಎಲ್ಲ ನೋಡಿದ್ರು ಜನಗಳೆಲ್ಲ. ಇನ್ನೂ ಟಿಕೆಟ್ ಸಿಗ್ತಾಯಿಲ್ಲ. ನಾನು ಅಲ್ಲಿದ್ದೀನಿ. ವರ್ಲ್ಡ್ ಫಿಲಮ್ದಲ್ಲಿ ಹೇಳಕ್ಕೆ ಗೊತ್ತಾಗಲ್ಲ, ಕೊಡ್ಬಿಟ್ಟಿದ್ದೀನಿ ಪ್ಲೀಸ್. ಒಂದು ಡೈಲಾಗ್ ಹೇಳಿ, ಒಂದು ಡೈಲಾಗ್ ಹೇಳ್ಬಿಡಿ ಮೇಡಮ್, ನಾನೊಬ್ಬ ಕಥೆಗಾರ.
ಕತೆ ಇದೆ. ಅದು ಕೊಟ್ಟರೆ ಇಂಡಿಯಾಲಿ ಯಾವನ ಥರ ಕತೆ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ದಾದವ್ರಿಗೂ ನೋಡಿದೆ, ಇವ್ರಿಗೂ ನೋಡಿದೆ, ಅವ್ರ ಅಳಿಯನಿಗೂ ನೋಡಿದೆ. ಯಾರು ನಂಗೆ ಹೆಲ್ಪ್ ಮಾಡ್ತಾಯಿಲ್ಲ ಮೇಡಮ್. ಯಾರು ಹುಡ್ಕೋಣ ಅಂತ ನೋಡ್ತಾ ಇದ್ದೀನಿ. ಯಾರು ಹುಡುಕ್ಬೇಕು ಈ ಕತೆಗೆ ಅಂತ. ಕುಟುಂಬ ಸ್ಟೋರಿ ಒಂದು, ಕ್ರಿಮಿನಲ್ ಸ್ಟೋರಿ ಒಂದು. ಯಾರು ಡೈಲಾಗ್ ಹೇಳಿ ಮೇಡಮ್? ಒಂದು ಡೈಲಾಗ್ ಹೇಳಿ. ಡೈಲಾಗಾ? ನಾನೇ ಬೇರೆ, ಸ್ಟೈಲೇ ಬೇರೆ ಅಂತಾರಲ್ಲ. ಸೂಪರ್ ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಮೈಕಲ್, ನಾನೇ ಬೇರೆ, ಸ್ಟೈಲೇ ಬೇರೆ ಅಂದ್ಬಿಟ್ಟು ಶಿಟ್ ಮಾಡ್ತಾರೆ ನೋಡಿ ದಾದಲ್ಲಿ.